ನಮಸ್ಕಾರ. ಈ ಒಂದು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ನಾವು ಹೇಳೋದಾದರೆ ಈ ಒಂದು 2026 ಜನವರಿ 26 ನಂತರ ನಡೆಯುವ ಘಟನೆಗಳ ಬಗ್ಗೆ ನಾವು ನೋಡೋದಾದರೆ ವೃಶ್ಚಿಕ ರಾಶಿಯಲ್ಲಿ ಹೆಚ್ಚು ಗ್ರಹಗಳು 3ನೇ ಮನೆಯಲ್ಲಿ ಇರುವಂಥದ್ದು ಅನವಶ್ಯಕ ಓಡಾಟ, ತಿರುಗಾಟ. ಆ ತಿರುಗಾಟದಿಂದ ನಿಮಗೆ ಲಾಭವೂ ಇರುತ್ತೆ, ನಷ್ಟವೂ ಇರುತ್ತೆ. ಅಣ್ಣ ತಮ್ಮಂದ್ರ ಮಧ್ಯೆ ಕಿರಿಕಿರಿ, ಆಸ್ತಿ ವಿಚಾರವಾಗಿ, ಬೇರೆ ವಿಚಾರವಾಗಿ ನೋವುಗಳು, ಟೆನ್ಷನ್ಗಳು ಕ್ರಿಯೇಟ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. 3ನೇ ಮನೆ ಬಹಳ ಕೆಟ್ಟದೇನಲ್ಲ. ಇದು ಸ್ಪೋರ್ಟ್ಸಲ್ಲಿ ಇರುವಂಥವ್ರಿಗೆ, ಅಥ್ಲೇಟ್ಸ್ಗಳಿಗೆ, ಕ್ರಿಕೆಟರ್ಸ್ಗಳಿಗೆ ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಚತುರ್ಥ ಭಾವದಲ್ಲಿರುವಂಥ ರಾಹುವನ್ನು ನಾವು ನೋಡೋದಾದರೆ, ರಾಹು ಗ್ರಹ ನಿಮಗೆ ಕುಟುಂಬದಲ್ಲಿ ಒಡಕು, ಕಿರಿಕಿರಿಗಳು, ಬಿರುಕುಗಳನ್ನು ಕ್ರಿಯೇಟ್ ಮಾಡುತ್ತೆ. ಬಟ್ ಯಾವುದೋ ಒಂದು ರೂಪದಲ್ಲಿ ಪಿತ್ರಾರ್ಜಿತವಾಗಿ ಆಗಿರ್ಬೋದು, ಇನ್ನೊಂದು ರೂಪದಲ್ಲಿ ಆಗಿರ್ಬೋದು, ನಿಮಗೆ ಸಡನ್ನಾಗಿ ಪ್ರಾಪರ್ಟಿನ ತಂದು ಕೊಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಪಂಚಮ ಸ್ಥಾನವನ್ನು ನೋಡಿದ್ರೆ ಮಕ್ಕಳಿಂದ ನೋವು, ಕಿರಿಕಿರಿಗಳು ಕ್ರಿಯೇಟ್ ಆದರೂ ಸಹ ಮಕ್ಕಳು ಏಳಿಗೆಯನ್ನು ಪಡೀತಾರೆ, ಅಭಿವೃದ್ಧಿನ ಪಡೀತಾರೆ. ಈ ಟೈಮ್ ಪೀರಿಯಡಲ್ಲಿ, ಈ ವಾರದಲ್ಲೇ ಕೆಲವರು ಹೇಳ್ತಿದ್ದಾರೆ, ಸರ್ ನನ್ನ ಮಗ ಫಾರಿನಲ್ಲಿದ್ದಾನೆ, ಏನೋ ಕೆಲಸ ಮಾಡ್ತಿದ್ದಾನೆ, ಬಟ್ ಒಳ್ಳೆ ಜಾಬ್ ಸಿಗ್ತಿಲ್ಲ ಅಂತ. ಅಂಥವ್ರಿಗೆಲ್ಲ ಕೂಡ ಶುಭ ಸಮಾಚಾರ ಸಿಗೋ ಸಾಧ್ಯತೆ ಇದೆ. 6ನೇ ಮನೆ ನೋಡಿದಾಗ ನನಗೇನು ಆರೋಗ್ಯದ ಸಮಸ್ಯೆಗಳು ಕಾಣಲ್ಲ, ಬಟ್ ಸಣ್ಣ ಪ್ರಮಾಣದಷ್ಟೇ, ಮೇಜರ್ ಹೆಲ್ತ್ ಇಶ್ಯೂಸ್ಗಳು ಯಾವುದೂ ಇಲ್ಲ. ಸಪ್ತಮ ಭಾವವನ್ನು ನೋಡಿದ್ರೆ ವಿವಾಹದ ಸಾಧ್ಯತೆಗಳು ಇದೆ, ಖಂಡಿತವಾಗಲಿದೆ. ಒಳ್ಳೆಯ ಸಂಬಂಧ ಬರೋ ಸಾಧ್ಯತೆ, ಮದುವೆ ಆಗೋ ಸಾಧ್ಯತೆ, ಎಂಗೇಜ್ಮೆಂಟ್ ಆಗೋ ಸಾಧ್ಯತೆಗಳಿದೆ ಅಂತ ಭಯಪಡುವಂತಹ, ಟೆನ್ಷನ್ ಪಡುವಂತಹ ಯಾವುದೇ ಕಾಂಬಿನೇಷನ್ಸು ಇಲ್ಲ. ಅಷ್ಟಮ ಭಾವದಲ್ಲಿ ಕೂಡ ಗುರುಗ್ರಹ ಇರೋದ್ರಿಂದ ಆಯುಷ್ಯದಲ್ಲಿ, ಆರೋಗ್ಯದಲ್ಲಿ ಉತ್ತಮವಾಗಿರುತ್ತೆ. ಮತ್ತು ಕೆಲವರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರಾಪರ್ಟಿ ಪ್ರಾಪ್ತಿಯಾಗುವಂಥದ್ದು ಇವೆಲ್ಲ ಚೆನ್ನಾಗಿದೆ ಅಂತ ಹೇಳ್ಬೋದು. ದಶಮ ಭಾವ ಮಾತ್ರ ಇಲ್ಲಿ ಸ್ವಲ್ಪ ನೆಗೆಟಿವ್ ಆಗಿರೋದ್ರಿಂದ ಉದ್ಯೋಗ ಪ್ರಾಪ್ತಿಯಲ್ಲಿ, ಹೊಸ ಜಾಬ್ ಹುಡುಕ್ತಿರೋರಿಗೆ, ಇಂಟರ್ವ್ಯೂ ಕೊಟ್ಟಿರ್ತೀರ, ಈ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಿಮಗೆ ಅಂಥ ಪ್ರೋಗ್ರೆಸ್ ಆಗಿರ್ಬೋದು, ಅಂಥ ಒಂದು ಇದಾಗಿರ್ಬೋದು ಸಿಗೋದು ತುಂಬ ಕಡಿಮೆ. ಅಂದರೆ ಜಾಬಲ್ಲಿ ಪ್ರೋಗ್ರೆಸ್ಸೇ ಇಲ್ವಾ ಅಂತಂದರೆ ಪ್ರೋಗ್ರೆಸ್ ಇದೆ ಖಂಡಿತವಾಗ್ಲೂ, ಬಟ್ ನೀವು ಯೂಶ್ವಲಾಗಿ ನಿಮಗೆ ಬೇಕಾಗಿರುವಂತಹ ಸಕ್ಸಸ್ಸು ಅದ್ರಲ್ಲಿ ಸಿಗೋಲ್ಲ. ಅನವಶ್ಯಕವಾಗಿ ನಿಮಗೆ ಡಿಲೇ ಆಗ್ತಾ ಹೋಗೋದು. ಸರ್ ನಾನು ಜಾಬಿಗೆ ಟ್ರೈ ಮಾಡ್ತಿದ್ದೀನಿ, ಸಿಗ್ತಾನೆ ಇಲ್ಲ ಅಂತಾರೆ, ಇರೋ ಜಾಬ್ನ ಕಳ್ಕೊಳ್ಳೋ, ಈ ಥರ ಟೆನ್ಷನ್ಗಳು ಜಾಸ್ತಿ ಆಗಿರುತ್ತೆ ಕೇತುವಿನ ಪ್ರಭಾವದಿಂದ. ಕೇತುವಿಗೆ ಸಂಬಂಧಪಟ್ಟಂತೆ ನೀವು ಗಣಪತಿ ಆರಾಧನೆ, ಆಮೇಲೆ ಕೇತುವಿನ ಬೀಜ ಮಂತ್ರ ನಿಮಗೆ ಅವೈಲಬಲ್ ಇದೆ, ಅದನ್ನೇ ಹೇಳೋದಾಗಿರ್ಬೋದು. ಇವೆಲ್ಲ ಕೂಡ ನಿಮಗೆ ಉತ್ತಮವಾಗಿರುವಂತಹ ಸಮಯಗಳನ್ನು ಕೊಡುತ್ತೆ, ಉತ್ತಮವಾಗಿರುವಂಥ ಅಭಿವೃದ್ಧಿಯನ್ನು ನಿಮಗೆ ನೀಡುವಂಥದ್ದು. ಬಟ್ ಓವರಾಲ್ ಆಗಿ ಹೇಳ್ತಾ ಇದ್ದರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ನೆಮ್ಮದಿಯಾಗಿರುವಂಥ ಆರಾಮದಾಯಕ ಜೀವನ ಈ ವಾರದಲ್ಲಿ ನಿಮಗೆ ಲಭ್ಯವಾಗುತ್ತೆ. ಓಕೆನಾ? ಬಟ್ ಕೇರ್ಫುಲ್ ಆಗಿರಬೇಕಾಗಿರೋದು ವೃಶ್ಚಿಕ ರಾಶಿಯವರು ಯಾವಾಗಲೂ ಕೂಡ ಚಂದ್ರಗ್ರಹಲ್ಲಿ ನೀಚನಾಗೋದ್ರಿಂದ. ಸೊ ಇಲ್ಲಿ ಜಾತಕ ಅಂತ ಬಂದಾಗ ಒಬ್ಬ ಜ್ಯೋತಿಷ ಆದವನು ಯಾರೂ ಹಣೆ ಬರೋನೇ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಜನ ಕೇಳ್ತಾರೆ, ಸರ್ ಕೈ ನೋಡಿ ಭವಿಷ್ಯ ಹೇಳ್ತಾರೆ, ಕೈಯಲ್ಲಿ ಇದ್ದವರಿಗೆ ಭವಿಷ್ಯ ಇಲ್ವಾ ಅಂದರೆ ಇದು ತಪ್ಪು ಕಲ್ಪನೆ. ಇನ್ನು ಭವಿಷ್ಯ ಅನ್ನುವಂಥದ್ದು ಕರ್ಮ ಸಿದ್ಧಾಂತ ಆಧಾರದ ಮೇಲೆ ಆತ್ಮದ ರೂಪದಲ್ಲಿ ಆ ದೇಹದಲ್ಲಿ ಪ್ರವೇಶ ಮಾಡಿ ಅವನು ಆ ವ್ಯಕ್ತಿ ಜೀವನ ಅನುಭವಿಸ್ತಾ ಹೋಗಬೇಕು, ಸುಖ ದುಃಖಗಳನ್ನು. ಇದು ಕಾನ್ಸೆಪ್ಟು. ಈ ಥರ ಕರ್ಮ ಸಿದ್ಧಾಂತ ಅನುಭವಿಸೋಕ್ಕೆ ಬಜ್ಜಿ ಹುಟ್ಟುವಾಗ ಅವನ ಭವಿಷ್ಯ ಕರ್ಮದ ಪ್ರಕಾರ ನಿರೂಪಣೆ ಆಗಬೇಕಾದ್ರೆ ಜಾತಕದ ರೂಪದಲ್ಲಿ, ಹಸ್ತ ಸಾಮುದ್ರಿಕ ರೂಪದಲ್ಲಿ, ಪ್ರಶ್ನೆಗಳ ರೂಪದಲ್ಲಿ, ಎಲ್ಲ ರೂಪದಲ್ಲಿ ಅದನ್ನು ನೋಡ್ಬೋದು. ಅದು ನೋಡೋಕ್ಕೊಂದು ವಿಧಾನ. ಈಗ ನಿಮ್ಮ ಹತ್ರ ಒಂದು ಆಧಾರ್ ಕಾರ್ಡ್ ಇಲ್ಲ ಅಂತ ತಕ್ಷಣ ವ್ಯಕ್ತಿನೇ ಅಲ್ಲ ಅಂತ ಹೇಳೋಂಗಲ್ಲ. ಅದನ್ನು ನೋಡೋಕ್ಕೆ ಒಂದು ದಾರಿ ಹಸ್ತ ಸಾಮುದ್ರಿಕ. ಅದಿಲ್ಲ ಅಂದರೆ ಜಾತಕ ಇದೆ, ಅದಿಲ್ಲ ಅಂತಂದರೆ ಪ್ರಶ್ನೆಶಾಸ್ತ್ರ ಇದೆ. ಈ ಥರದಲ್ಲೆಲ್ಲ ನೋಡ್ಬೋದು. ಕೆಲವರು ಜ್ಯೋತಿಷರುಗಳು ಒಂದೇ ನಿಮಿಷದಲ್ಲಿ ಇಡೀ ಫ್ಯಾಮಿಲಿ ಜಾತಕಲ್ಲೇ ಹೇಳ್ಬಿಡ್ತಾರೆ. ಹಾಗಲ್ಲ, ಟೈಮ್ ಬೇಕು, ಕ್ಯಾಲ್ಕುಲೇಷನ್ಸ್ ಮಾಡಬೇಕು, ಅದಕ್ಕೆ ಆಗಿರೋದು ವರ್ಕ್ ಮಾಡಬೇಕು. ಸೊ ಈ ರೀತಿ ಡಿಸಿಪ್ಲಿನ್ ಆಗಿರುವಂಥ ಜ್ಯೋತಿಷರನ್ನ ನೀವು ಕಾಣಬೇಕು. ಸುಮ್ಮನೆ ಏನೋ ಬೇಕಾಬಿಟ್ಟು ಹೇಳೋವಂಥವ್ರು, ಮ್ಯಾಜಿಕಲ್ ರೆಮಿಡಿ ಕೊಡೋವಂಥವ್ರು ಬೇಡ. ಕರ್ಮವನ್ನು, ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋ ಥರ ನಿಮ್ಗೆ ಹೇಳೋಂಥ ಜ್ಯೋತಿಷರು ಬೇಕು. ಎಲ್ಲ ಹಣೆ ಬರೋವನ್ನು ಚೇಂಜ್ ಮಾಡ್ತೀನಿ ಅನ್ನೋ ಜ್ಯೋತಿಷರು ಬೇಡ. ಸೊ ಆ ರೀತಿ ನಿಮ್ಮ ಜಾತಕವನ್ನು ಅನಾಲಿಸಿಸ್ ಮಾಡಿ ಸತ್ಯವನ್ನೇ ನೀವು ತಿಳ್ಕೊಬೇಕು ಅಂದರೆ ಭೈರವಿ ಆಸ್ಟ್ರೋದವ್ರನ್ನ ಸಂಪರ್ಕ ಮಾಡಿ. ನಮಸ್ಕಾರ.